ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಎವ್ರಿವನ್ ಆ್ಯಂಡ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಈ ದಿನದಲ್ಲಿ ನಾವು 11ನೇ ಕ್ಲಾಸ್ನ ನಾವು ಶುರು ಮಾಡ್ತಿದ್ದೀವಿ ಮತ್ತು ಕಳೆದ 10 ದಿನಗಳಿಂದ ನಾವು ಕಂಪ್ಲೀಟಾಗಿ ಟೋಟಲ್ ಎಷ್ಟು ಕ್ವಶನ್ ನೋಡಿದ್ದೀವಿ, 100 ಕ್ವಶನ್ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ 101ನೇ ಕ್ವಶನಿಂದ ನಾವು ಸ್ಟಾರ್ಟ್ ಮಾಡೋಣ. ಸೊ ಇದೇ ಥರನೇ ನಿಮಗೆ ಗೊತ್ತಾಗುತ್ತೆ ಇವಾಗ ಏನು ಪ್ಯಾಟರ್ನ್ ಫಾಲೋ ಆಗುತ್ತೆ, ಯಾವ್ದ್ರ ಮೇಲೆ SSC ಜಾಸ್ತಿ ಫೋಕಸ್ ಮಾಡುತ್ತೆ ಅಂತ. ಅದರ ರೀತಿಯಾಗಿ ನಾವು GSನ ಅಥವಾ GK JSನ ಸ್ಟಡಿ ಮಾಡಬೇಕು, ಸರಿನಾ? ಲೆಟ್ಸ್ ಸ್ಟಾರ್ಟ್ ದ ಟುಡೇ ಸೆಷನ್. ಮೊದಲನೆಯ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ ವಿತ್ ಅಶೋಕನ್ ಪಿಲ್ಲರ್? ಅಶೋಕನ ಸ್ತಂಭಗಳ ಸ್ಥಳಗಳೊಂದಿಗೆ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆಯಾಗುತ್ತದೆ? ಲೌರಿಯಾ ನಂದಾಗ್ರಹ ಎಲ್ಲಿರೋದು? ಬಿಹಾರಲ್ಲಿರೋದು. ಲೌರಿಯಾ ಆರ್ಯಗ್ರಜ್ ಅಂತ ಒಂದು ಬರುತ್ತೆ, ಅದು ಬಿಹಾರಲ್ಲೇ ಕೂಡ ಇರೋದು. ಸೊ ಆಪ್ಷನ್ ಏನಿದು ಎ ಕರೆಕ್ಟು. ಸಾರನಾಥ್ ಎಲ್ಲಿರೋದು? ಗುಜರಾತ್ ಅಲ್ಲಲ್ಲ. ಸಾಂಚಿಯಲ್ಲಿರೋದು ಮಧ್ಯಪ್ರದೇಶಲ್ಲಿರೋದು. ಸಾಂಚಿ ಸ್ತೂಪ ಅಶೋಕ ಕಟ್ಟಿದ್ದು ಶುಂಗ ಡೈನಾಸ್ಟಿಯಿಂದ ಅವನು ಇನ್ನೂ ಕ್ರೇವಿಂಗ್ಸ್ ಮಾಡ್ತಾನೆ. ಅಮರಾವತಿ ಎಲ್ಲಿರೋದು? ಆಂಧ್ರ ಪ್ರದೇಶದಲ್ಲಿರೋದು, ಮಧ್ಯಪ್ರದೇಶ. ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ಕರೆಕ್ಟ್. ನೋಡಿ, ಲೌರಿಯಾ ನಂದಾಗ್ರಹ ಅಶೋಕನ್ ಪಿಲ್ಲರ್ ಇರೋದು ಬಿಹಾರ. ಲೌರಿಯಾ ಅರಾರಜ್ ಎಲ್ಲಿರೋದು? ಅಶೋಕನ್ ಪಿಲ್ಲರ್, ಅದು ಬಿಹಾರಲ್ಲಿರೋದು. ರಾಂಪೂರ್ವ ಅಶೋಕನ್ ಪಿಲ್ಲರ್ ಬಿಹಾರಲ್ಲಿರೋದು. ಸಾರನಾಥ್ ಉತ್ತರ ಪ್ರದೇಶ್. ಸಾಂಚಿ ಮಧ್ಯಪ್ರದೇಶ್. ವೈಶಾಲಿ ಅಶೋಕನ್ ಪಿಲ್ಲರ್ ಬಿಹಾರಲ್ಲಿರೋದು. ಇದಿಷ್ಟು ಗೊತ್ತಿರಬೇಕು. ಅಂದರೆ ಯಾತ್ರ ಮೇಲೆ ಫೋಕಸ್ ಮಾಡ್ತಿರೋದು? ಬುದ್ಧ ಧರ್ಮ ಮೇಲೂ ಫೋಕಸ್ ಮಾಡ್ತಿದ್ದಾರೆ, ಅದಾದ್ಮೇಲೆ ಅಶೋಕನ ಮೇಲೂ ಇವರು ಕೂಡ ಫೋಕಸ್ ಮಾಡ್ತಿದ್ದಾರೆ. ದ ವರ್ಲ್ಡ್ ಕುಮ್ ಇನ್ ನೊಯ್ಕಮ್ ಫೆಸ್ಟಿವಲ್ ಸಿಂಬಲೈಸಸ್. ನಾನು ನೊಯ್ಕಮ್ ಫೆಸ್ಟಿವಲ್ಸ್ ಬಗ್ಗೆ ಸ್ಟ್ಯಾಟಿಸ್ಟಿಕಲ್ ಪಾಠ ಮಾಡಿದಾಗ ಹೇಳಿದ್ದೀನಿ. ಯಾವ ಒಂದು ಸ್ಟೇಟ್ಗೆ ರಿಲೇಟೆಡ್ ನೊಯ್ಕಮ್ ಅಂತಂದರೆ, ನೊಯ್ಕಮ್ ಅನ್ನೋ ಫೆಸ್ಟಿವಲ್ಲು ಅರುಣಾಚಲ್ ಪ್ರದೇಶ್ಗೆ ರಿಲೇಟೆಡ್. ಅರುಣಾಚಲ್ ಪ್ರದೇಶ್ಗೆ ರಿಲೇಟೆಡ್ ಯಾವುದು? ನೊಯ್ಕಮ್ ಫೆಸ್ಟಿವಲ್. ಸೊ ಈಗ ಏನು ಕೇಳಿದೆ, ದ ವರ್ಲ್ಡ್ ಕುಮ್, ನೋಯ್ಕುಮ್ ಅಲ್ಲಿ ಏನು ಸಿಂಬಲೈಸ್ ಮಾಡುತ್ತೆ? ನೋಯ್ಕುಮ್ ಹಬ್ಬದಲ್ಲಿ ಕುಮ್ ಎಂಬ ಪದವು ಯಾವುದನ್ನು ಸೂಚಿಸುತ್ತೆ ಅಂದರೆ ಕಲೆಕ್ಟಿವ್ನೆಸ್, ಅಂದರೆ ಸಾಮೂಹಿಕತೆಯನ್ನು ಅದು ಸೂಚಿಸುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್. ಆ ರಾಗ ದಟ್ ಕಂಟೆಂಟ್ಸ್ 6 notes is classified under the ಡ್ಯಾಶ್ ಜಾತಿ. ಖಾಲಿ ಸ್ಥಳವನ್ನು ಭರ್ತಿ ಮಾಡಿ. 6 ಸ್ವರಗಳನ್ನು ಹೊಂದಿರುವ ರಾಗವನ್ನು ಡ್ಯಾಶ್ ಜಾತಿಗೆ ಸೇರಿದೆ ಎಂದು ವರ್ಗೀಕರಿಸಲಾಗುತ್ತದೆ. ಈಗ ನಾನು ಮುಂಚೆ ಯಾತ್ರ ಬಗ್ಗೆ ಮಾತಾಡಿದ್ದೆ, ಜಾತೀಸ್ ಬಗ್ಗೆ ಮಾತಾಡಿದ್ದೆ, ಓಕೆನಾ? ತ ಕ ಥ ಕಿ ತ. ಇದಾದ್ಮೇಲೆ ಈ ಜಾತೀಸಲ್ಲಿ ಏನು ಬರುತ್ತೆ? ರಾಗಗಳು ಬರುತ್ತೆ, ಓಕೆನಾ? ಆ ರಾಗಗಳು ಬರುತ್ತೆ. ಇಲ್ಲಿ 6 notes ಕೂಡಿದ ಒಂದು ರಾಗ ಯಾವುದು ಅಂತ ಕೇಳಿದರೆ, ಯಾವುದು ಅಂತಂದರೆ ಶದವ ಅಂತ ಕರಿತೀವಿ, ಅದು ಶಡವ ಅಂತ ನಾವು ಕರಿತೀವಿ, ಓಕೆನಾ? ನೋಡಿ, ಜಾತೀಸ್ ರೆಫರ್ಸ್ ಟು ನಂಬರ್ ಆಫ್ ನೋಟ್ಸ್, ಅಂದರೆ ಈಗ ಒಂದು ಸ್ವರಗಳನ್ನ ಕೂಡಿದ್ರೆ ಅದನ್ನೇನಂತ ಕರಿತೀವಿ? ಜಾತಿ ಅಂತ ಕರಿತೀವಿ, ಓಕೆನಾ? ಈಗ ಸಾ ರಿ ಗ ಮ ಪ ಅಂತ ಕರಿತೀವಲ್ಲ, ಇದೆಲ್ಲ ಏನಿದು? ಸ್ವರಗಳು, ಓಕೆನಾ? ಈಗ ಸ್ವರಗಳು ಕೂಡಿದಾಗ ಏನಾಗುತ್ತೆ? ಒಂದು ಜಾತಿ ಆಗುತ್ತೆ. ಅದೇ ಹೇಳಿರೋದು, ರೆಫರ್ಸ್ ಟು ನಂಬರ್ ಆಫ್ ನೋಟ್ಸ್ ಸ್ವರಾಸ್ ಯೂಸ್ಡ್ ಇನ್ ದ ರಾಗ. ಈಗ ಅದವ್ ಅಂತಂದರೆ 5, ಶದವ್ ಅಂತ ಅಂದರೆ 6, ಮತ್ತು ಸಂಪೂರ್ಣ ಅಂತಂದರೆ 7 ನೋಟ್ಸ್ಗಳು ಅಂತ ನಮಗೆ ನೆನಪಿರಬೇಕು. 5, 6, 7 ನೆನಪಿರಬೇಕು. ಕ್ವಶನ್ಸ್ ಕೇಳುತ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಕ್ರಿಕೆಟ್ ಡಿಸ್ಮಿಸಲ್ ಈಸ್ ಕರೆಕ್ಟ್? ಕ್ರಿಕೆಟ್ನಲ್ಲಿ ಬ್ಯಾಟ್ಸ್ಮನ್ ಔಟ್ ಆಗುವ ವಿಧಾನಗಳ ಕುರಿತು ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಈಗ ಬ್ಯಾಟ್ಸ್ಮನ್ ಯಾವ ಥರ ಔಟ್ ಆಗ್ತಾನೆ ಅಂತ ಕೇಳಿದ್ದಾರೆ. ಯಾವ್ದು ಕರೆಕ್ಟ್ ಸ್ಟೇಟ್ಮೆಂಟ್? ಹಿಟ್ಟಿಂಗ್ ದ ಬಾಲ್ ಟ್ವೈಸ್ ಡಿಲಿಬರೇಟ್ಲಿ ರಿಸಲ್ಟ್ ಇನ್ ದ ಡಿಸ್ಮಿಸಲ್. ಚೆಂಡನ್ನು ಉದ್ದೇಶಪೂರ್ವಕವಾಗಿ 2 ಬಾರಿ ಹೊಡೆಯುವುದರಿಂದ ಬ್ಯಾಟ್ಸ್ಮನ್ ಔಟ್ ಆಗುತ್ತಾನೆ. ಇದು ಕರೆಕ್ಟು. ಯಾಕಂದರೆ ಬಾಲ್ನ 2 ಸಲ ಹೊಡೆದ್ರೆ ಏನಾಗುತ್ತೆ? ಬ್ಯಾಟ್ಸ್ಮನ್ನ ಔಟ್ ಮಾಡ್ತಾರೆ, ಓಕೆನಾ? ರಿಟೈರ್ಡ್ ಔಟ್ ರಿಕ್ವೈರ್ಸ್ ಓನ್ಲಿ ಅಂಪೈರ್ ಅಪ್ರೂವಲ್. ಅಂಪೈರ್ ಅಪ್ರೂವಲ್ ಅಲ್ಲ, ಸರಿನಾ? ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ಕ್ಯಾನ್ ಅಕರ್ ಆಕ್ಸಿಡೆಂಟ್ಲಿ. ಇದು ರಿಟೈರ್ಡ್ ಔಟ್ ಹ್ಯಾಪನ್ಸ್ ಆಟೋಮೆಟಿಕಲಿ ವಿತೌಟ್ ಎನಿ ಅಪ್ರೂವಲ್ ಅಲ್ಲ, ವಿತ್ ಅಪ್ರೂವಲ್, ಸರಿನಾ? ಈಗ ರಿಟೈರ್ಡ್ ಔಟ್ ಹ್ಯಾಪನ್ ಮತ್ತು ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ಅಂತ ಬಂದಾಗೇನು, ಈಗ ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ ಬ್ಯಾಟ್ಸ್ಮನ್ಗೆ. ಏನಕ್ಕೆ? ಇಷ್ಟು ನಿಮಿಷದೊಳಗಡೆ ಬ್ಯಾಟ್ಸ್ಮನ್ ಎಂಟ್ರಿ ಆಗಬೇಕು ಗ್ರೌಂಡ್ ಒಳಗೆ ಅಥವಾ ಸ್ಕ್ರೀಸ್ ಒಳಗೆ ಅಂತ. ಅದು ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ಅಂದರೆ ಅವ್ನಿಗೆ ಎಂಟ್ರಿ ಆಗಿಲ್ಲ ಅಂದರೆ ಅವ್ನು ಏನಾಗ್ತಾನೆ? ಬ್ಯಾಟ್ಸ್ಮನ್ ಡಿಸ್ಮಿಸ್ ಆಗಿರ್ತಾನೆ, ಓಕೆನಾ? ಆಪ್ಷನ್ ಯಾವುದು? ಮೊದಲನೇದು ಮಾತ್ರ ಆಪ್ಷನ್ ಆಗಿರುತ್ತೆ. ನೋಡಿ, ಹಿಟ್ ದ ಬಾಲ್ ಟ್ವೈಸ್ ಅಂದರೆ 2 ಸಲ ಹೊಡೆದು. ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ಅಂದರೆ ಇಂಟೆನ್ಷನಲಿ ಅಬ್ಸ್ಟ್ರಕ್ಷನ್. ಟೈಮ್ ಔಟಿಂದ ಕೊಡ್ತಾರೆ. ನ್ಯೂ ಬ್ಯಾಟರ್ಸ್ ಫೇಲ್ ಟು ಅರೈವ್ ವಿತ್ ಇನ್ ದ ಪ್ರಿಸ್ಕ್ರೈಬ್ ಟೈಮ್. ಹಿಟ್ ವಿಕೆಟ್ ಅಂದರೆ ಬ್ಯಾಟ್ನ ತೊಗೊಂಡು ವಿಕೆಟ್ ಕೊಟ್ಕೊಂಡು ಅದನ್ನು ಔಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದಿಷ್ಟು ನೋಡಿ ಯಾವ್ಯಾವ ಥರ ಔಟ್ ಆಗ್ಬೋದು ಅಂತ ಕೇಳಿದ್ದಾರೆ. ಹೂ ಸ್ಕೋರ್ 10 goals ಫಾರ್ ಇಂಡಿಯಾ ಇನ್ ದೇ 24-1 ವಿಕ್ಟ್ರಿ ಓವರ್ ದ USA ಟು ಸೆಕ್ಯೂರ್ ಅ ಸೆಕೆಂಡ್ ಕಾನ್ಸಿಕ್ಯೂಟಿವ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಇನ್ ಹಾಕಿ. ಹಾಕಿಯಲ್ಲಿ ಸತತ 2 ಒಲಿಂಪಿಕ್ ಚಿನ್ನದ ಪದಕವನ್ನು ಗೆಲ್ಲಲು ವೇಳೆ ಅಮೆರಿಕ ವಿರುದ್ಧ ಭಾರತವು 24-1 ಅಂತರದಲ್ಲಿ ಗೆದ್ದ ಪಂದ್ಯದಲ್ಲಿ ಭಾರತದ ಪರ 10 ಗೋಲುಗಳನ್ನು ಗಳಿಸಿದವರು ಯಾರು? ಭಾರತ ಪರ 10 ಗೋಲ್ ಸ್ಕೋರ್ ಮಾಡಿದವರು ಯಾರು ಅಂತಂದರೆ ರೂಪ್ ಸಿಂಗ್ ಅಂತ ಕರಿತೀವಿ. ಅದು ರೂಪ್ ಸಿಂಗ್ ಅಂತ ಕರಿತೀವಿ. ಇದು 2ನೇ ಒಲಿಂಪಿಕ್ಸಲ್ಲಿ, ಓಕೆನಾ? ಯಾವಾಗ? 2ನೇ ಒಲಿಂಪಿಕ್ಸ್ ಅಂದರೆ 1932 ಅಲ್ಲಿ ಲಾಸ್ ಏಂಜಲ್ಸಲ್ಲಿ ನಡೆದಂಥ ಒಂದು ಒಲಿಂಪಿಕ್ಸಲ್ಲಿ ಯಾರು? ರೂಪ್ ಸಿಂಗ್ ಅವರು 10 ಗೋಲ್ಗಳನ್ನು ಬಳಸ್ತಾರೆ. ಆಮೇಲೆ ಈಗ ಆಪ್ಷನ್ ನೋಡೋದಾದರೆ ಬಲ್ಬೀರ್ ಸಿಂಗ್ ಅನ್ನೋ ಆಪ್ಷನ್ ಕೊಟ್ಟಿದ್ದಾರೆ. ಬಲ್ಬೀರ್ ಸಿಂಗ್ ಯಾಕೆ ಫೇಮಸ್ ಅಂತಂದರೆ
ಅವರು ಎಷ್ಟು ಗೋಲ್ನ ಸ್ಕೋರ್ ಮಾಡ್ತಾರೆ? 5 ಗೋಲ್ನ ಸ್ಕೋರ್ ಮಾಡ್ತಾರೆ. ಎಲ್ಲಿ ಅಂತಂದರೆ 1952 ಅಲ್ಲಿ 1952 ಒಲಿಂಪಿಕಲ್ಲಿ 5 ಗೋಲ್ಗಳನ್ನ ಸ್ಕೋರ್ ಮಾಡ್ತಾರೆ. ಮತ್ತು ಲೈಸ್ ಕ್ಲೌಡಿಸ್ ಅಂತ ಬರುತ್ತೆ. ಲೈಸಿ ಕ್ಲೌಡಿಸ್ ಅಂದ್ರೆ ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಹಾಕಿ ಪ್ಲೇಯರ್, ಓಕೆನಾ. ಬಟ್ 10 ಗೋಲ್ಡ್ ಮೆಡಲ್ಸ್ ಅವ್ರು ಯಾವುದೇ ಒಂದು ಮ್ಯಾಚಲ್ಲಿ ಗೆದ್ದಿಲ್ಲ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಲ್ಲರೂ ಹಾಕಿ ಪ್ಲೇಯರ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಮೇಜರ್ ಧ್ಯಾನ್ ಚಂದ್ ಇಂಪಾರ್ಟೆಂಟು, ವಿಜಾರ್ಡ್ ಆಫ್ ಹಾಕಿ ಅಂತ ನಾವು ಅವ್ರನ್ನ ಕರಿತೀವಿ, ಸರಿನಾ. ಆಮೇಲೆ ಇದೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಅದು ಗೊತ್ತಿರಬೇಕು. ಸೊ ಇವರೆಲ್ಲ ಏನೋ ಹಾಕಿ ಪ್ಲೇಯರ್ಸು ಇಂಪಾರ್ಟೆಂಟ್. ಮತ್ತು SSCಗೆ ಇಂಪಾರ್ಟೆಂಟ್ ಒಂದು ಇಷ್ಟವಾದ ಸ್ಪೋರ್ಟ್ಸ್ ಯಾವುದು ಅಂದರೆ ಹಾಕಿ ಮತ್ತು ಜೂಡೋ. What initiative was launched in 2021 under the India's BRICS presidency to boost cross-border startup collaboration and innovation? ಗಡಿ ದಾಟಿದ ಸ್ಟಾರ್ಟ್ಅಪ್ ಸಹಯೋಗ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸಲು 2021ರಲ್ಲಿ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಯಾವ ಉಪಕ್ರಮವನ್ನು ಆರಂಭಿಸಿತು? ಸೊ ಈಗ 2021 ಎಲ್ಲಿ ನಡೆದಿರುತ್ತೆ ಬ್ರಿಕ್ಸು? ನಮ್ಮ ಭಾರತದಲ್ಲಿ ನಡೆದಿರುತ್ತೆ. ಭಾರತದಲ್ಲಿ ನಡೆದಿರಂದರೆ ಅದರ ಔಟ್ಕಮ್ಸ್ ನಮಗೆ ಗೊತ್ತಿರಬೇಕು. ಈ ಔಟ್ಕಮ್ಸಲ್ಲಿ ಏನು ಮಾಡ್ತಾರೆ, ಒಂದು ಸ್ಟಾರ್ಟ್ಅಪ್ ಫೋರಮ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದುವೇ ಬ್ರಿಕ್ಸ್ ಸ್ಟಾರ್ಟ್ಅಪ್ ಫೋರಮ್ ಅಂತ ಕರಿತೀವಿ, ಓಕೆನಾ. ಏನೋ ಒಂದು ಸ್ಟಾರ್ಟ್ಅಪ್ ಫೋರಮ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ನೀರಜ್ ಚೋಪ್ರಾ ಸ್ಟೋರಿ ದ ಮ್ಯಾನ್ ಹೂ ಮೇಡ್ ಹಿಸ್ಟ್ರಿ ಆರ್ ಕರೆಕ್ಟ್? ದಿ ನೀರಜ್ ಚೋಪ್ರಾ ಸ್ಟೋರಿ ಮ್ಯಾನ್ ಹೂ ಮೇಡ್ ಹಿಸ್ಟ್ರಿ ಪುಸ್ತಕದ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅಂದರೆ ಯಾವ ಹೇಳಿಕೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಯಾವ್ದು ಕರೆಕ್ಟು ಅಂತ ನಾವು ಹೇಳಬೇಕು. ಇಟ್ ಡೀಟೇಲ್ಸ್ ನೀರಜ್ ಟ್ರೈನಿಂಗ್ ಮೈಂಡ್ಸೆಟ್ ಆ್ಯಂಡ್ ಚಾಲೆಂಜಸ್. ಈ ಪುಸ್ತಕವು ನೀರಜ್ ಚೋಪ್ರಾರವರ ತರಬೇತಿ, ಮನೋಭಾವ ಮತ್ತು ಸವಾಲುಗಳ ಬಗ್ಗೆ ವಿವರಿಸುತ್ತದೆ. ಇದು ಕರೆಕ್ಟು. ಆ ಒಂದು ಆ ಬುಕ್ಕಲ್ಲಿ ಅವ್ರ ಬಗ್ಗೆನೇ ಬರ್ತಿರ್ತಾರೆ. ಅವ್ರ ಟ್ರೈನಿಂಗು, ಮೈಂಡ್ಸೆಟ್ಟು, ಅವ್ರು ಹೇಗೆ ಅಚೀವ್ ಮಾಡಿದ್ರು, ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರು ಅಂತ ಎಲ್ಲರೂ ಆ ಒಂದು ಬುಕ್ಕಲ್ಲಿ ಅವ್ರ ಬಗ್ಗೆ ಬರ್ತಿರ್ತಾರೆ. ಇದು ಜನರಲ್ ಆಗಿ ಕರೆಕ್ಟು. ಇಟ್ ವಾಸ್ ರಿಟರ್ನ್ ಬೈ ಹಿಸ್ ಫಾರ್ಮರ್ ಒಲಿಂಪಿಯನ್ ಕೋಚ್. ಸೊ ನೀವು ಯಾವುದಾದ್ರೂ ನೀವು ನಮ್ಮ ಕೋಚ್ಗಳು ನಮ್ಮ ಬಗ್ಗೆ ಬರೆಯೋದು ಯಾವ ಥರ ನೋಡಿದ್ರೆ, ಇವಾಗ ನೀವು ನಿಮ್ಮ ಕೋಚ್ ಬಗ್ಗೆ ಬರೀತೀರಾ, ಬಟ್ ನಮ್ಮ ಹಿರಿಯಕರು ಅಂದರೆ ನಮ್ಮ ಕೋಚ್ ನಮ್ಮ ಬಗ್ಗೆ ಎಲ್ಲೂ ಯಾವ ಒಂದು ಪುಸ್ತಕನೂ ನೀವು ನೋಡಿರಲ್ಲ, ಓಕೆನಾ. ಸೊ ಇದೇನಾಗುತ್ತೆ, ಸ್ವಲ್ಪ ವೇಗ್ ಅಂದರೆ ಕ್ಲಿಯರ್ ಆಗಿಲ್ಲ ಸ್ಟೇಟ್ಮೆಂಟು. ಮತ್ತು ಇದೇನು ಕೇಸ್ ಏನಾದರೂ ಆ ಬುಕ್ ರಿಲೀಸ್ ಆದಾಗ ನೀವು ಓದಿದರೆ ಅದನ್ನು ಬೇರೆಯವ್ರು ಬರೆದಿರ್ತಾರೆ, ಓಕೆನಾ. ಇವರೆಲ್ಲ ಒಲಿಂಪಿಕ್ ಕೋಚ್ ಅಲ್ಲ, ಅವರು ಬೇರೆಯವರಾಗಿರ್ತಾರೆ. ಸೊ ಆಪ್ಷನ್ ಏನು, ಓನ್ಲಿ 1 ಈಸ್ ಕರೆಕ್ಟ್. ಈಗ ಯಾರು ಬರೆದಿದ್ದು ಅಂತ ಅಂದರೆ ಅವ್ರು ನೋಡಿ, ನಾರಿಸ್ ಪ್ರೀತಮ್ ಅಂತ. ಇಟ್ ವಾಸ್ ರಿಟನ್ ಬೈ ನಾರಿಸ್ ಪ್ರೀತಮ್ ಬರೆದಿದ್ದಾರೆ. ಅವರೊಬ್ಬರು ಸ್ಪೋರ್ಟ್ಸ್ ಜರ್ನಲಿಸ್ಟ್ ಆಗಿರ್ತಾರೆ, ಓಕೆನಾ. ಇವರು ಸ್ಪೋರ್ಟ್ಸ್ ಜರ್ನಲಿಸ್ಟ್ ಆಗಿರ್ತಾರೆ. ಈಗ ಬುಕ್ ಯಾವುದು? ದ ಮ್ಯಾನ್ ಹೂ ಮೇಡ್ ಹಿಸ್ಟ್ರಿ, ನೀರಜ್ ಚೋಪ್ರಾರವರ ಅದು ಒಂದು ಬುಕ್, ಸರಿನಾ. ಅದರೊಳಗೆ ಏನೇನು ಮಾಡಿದ್ದಾರೆ, ಒಲಿಂಪಿಕ್ ಜರ್ನಿ, ಟ್ರೈನಿಂಗು, ಡಿಸಿಪ್ಲಿನ್, ಫ್ಯಾಮಿಲಿ ಸಪೋರ್ಟು, ಮೆಂಟಲ್ ಟಫ್ನೆಸ್ ಹೇಗಿತ್ತು ಅಂತೆಲ್ಲ ಅವರು ಮೆನ್ಷನ್ ಮಾಡಿರ್ತಾರೆ. ಮತ್ತು ಈಗ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಈಗ 2020 ಯಾರು ಗೆದ್ರು? ಗೋಲ್ಡ್ ಗೆದ್ರು. ಆವಾಗ ಅವ್ರಿಗೆ ಕೋಚ್ ಯಾರು, ನೀರಜ್ ಚೋಪ್ರಾ ಕೋಚ್ ಯಾರು ಅಂದರೆ ಯು ವಿ ಹಾನ್ ಅಂತ ಅವರ ಕೋಚ್. ನೆನ್ಪಿಟ್ಕೊಳ್ಳಿ, ಯು ವಿ ಹಾನ್ ಅವರ ಕೋಚ. ಆಮೇಲೆ ಇವಾಗ ಯಾರು? ಜೆಲೆನ್ಜಿನಿ ಏನಾದರೂ ಒಟ್ಕೊಂಡು ನಿಮ್ಗೆ ಹೆಂಗೆ ಬರುತ್ತೋ ಅದನ್ನು ನೀವು ನೆನ್ಪಿಟ್ಕೊಡಿ, ಓಕೆನಾ. ನ್ಯಾಚುರಲ್ ಲಿವೀಸ್ ಆರ್ ಮೋಸ್ಟ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಎನ್ವೈರನ್ಮೆಂಟ್ಸ್? ನೈಸರ್ಗಿಕ ಲೀವಿಗಳು. ಲೀವೀಸ್ ಅಂತ ಏನು ಗೊತ್ತಾ? ದಿಬ್ಬಗಳು. ಈಗ ಇದು ನದಿ ಹಿಂಗೆ ಹರಿತಾ ಇರುತ್ತೆ, ಅದ್ರ ಪಕ್ಕ ಸ್ವಲ್ಪ ಮಣ್ಗಳು ಇರುತ್ತೆ, ಮಣ್ಗಳ ಮಧ್ಯೆ ಹರಿತಾ ಇರುತ್ತಲ್ಲ, ಇದೀಗ ಏನಾಗಿರ್ತದೆ, ಸೆಡಿಮೆಂಟ್ಸ್ ಎಲ್ಲ ಫಾರ್ಮ್ ಆಗಿ ದಿಬ್ಬ ಆಗಿರ್ತದೆ. ನಾನು ಲಿವೀಸ್ ಅಂತ ಕರಿತೀವಿ ನಾವು, ಓಕೆನಾ. ಆರ್ ಮೋಸ್ಟ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಎನ್ವೈರನ್ಮೆಂಟ್ಸ್? ನೈಸರ್ಗಿಕ ಲಿವೀಸ್ಗಳು ಸಾಮಾನ್ಯವಾಗಿ ಕೆಳಗಿನ ಯಾವ ಪರಿಸರದೊಂದಿಗೆ ಸಂಬಂಧ ಹೊಂದಿರುತ್ತವೆ? ಯಾವ ಸಂಬಂಧದಂದರೆ ನೋಡಿ, ಅರಿಡ್ ಡೆಸರ್ಟ್ಸ್ ಅಂದರೆ ನಾನು ಹೇಳಿದೆ, ದಿಬ್ಬ ಯಾವಾಗ ಫಾರ್ಮ್ ಆಗಿರುತ್ತೆ? ಸೆಡಿಮೆಂಟ್ಸ್ ಬಂದಾಗ. ಇವಾಗ ಈಗ ನದಿ ಹಿಂಗೆ ಹರಿತೈತೆ ಅಂತ ಅಂದರೆ ಸೈಡಲ್ಲಿ ನಮಗೆ ದಿಬ್ಬ ಥರ ಕಾಣಿಸುತ್ತೆ, ಓಕೆನಾ. ಈಗ ಮೇಕೆದಾಟುನೇ ನೋಡಿ, ದಿಬ್ಬ ಥರ ಒಳಗಡೆ ಹಿಂಗೆ ಹರಿತಾ ಇರಲ್ವಾ, ಅದೇ ಥರನೇ ಈಗ ಅಲ್ಲಿ ಅದೊಂದು ದಿಬ್ಬ ಅಂತ ಲೀವ್ಸ್ ಅಂತ ಕರಿತೀವಿ. ಎಲ್ಲಿ ಇರುತ್ತೆ ಅಂದರೆ ಅದು ಫ್ಲಡ್ ಪ್ಲೈನ್ಸ್ ಅಥವಾ ಲಾರ್ಜ್ ರಿವರ್ಸ್ ಹರಿಬೇಕಾದ್ರೆ ಅದು ಇರುತ್ತೆ. ಅರಿಡ್ ಡಿಸರ್ಟ್ಸ್ ಅಂತ ಅಂದರೆ ಡೆಸರ್ಟ್ ರೀಜನ್ ನಮ್ಗೆ ಯಾವುದೇ ಥರ ಲಿವೀಸ್ ಫಾರ್ಮ್ ಆಗಲ್ಲ. ಫ್ಲಡ್ ಪ್ಲೈನ್ಸ್ ಹರಿಬೇಕಾದ್ರೆ ರಿವರ್ಸ್ ಫ್ಲೋ ಆಗ್ಬೇಕಾದ್ರೆ ನಮಗೆ ಕಾಣಿಸುತ್ತೆ. ಇನ್ನು ಗ್ಲೇಷಿಯಲ್ ವ್ಯಾಲಿಗೆ ಹೋದರೆ ಅಲ್ಲೇ ಬೇರೆ ಥರ ಟೊಪೋಗ್ರಫಿ ಸಿಗುತ್ತೆ. ಕೋಸ್ಟಲ್ ಲಗೂನ್ಸಲ್ಲೂ ಯಾವ ಥರ ನಮಗೆ ನ್ಯಾಚುರಲ್ ಲಿವೀಸ್ ನಮಗೆ ಫೌಂಡ್ ಆಗಲ್ಲ. ನೋಡಿ, ಇದೆ ಲಿವೀಸ್, ಓಕೆನಾ. ಯಾವುದು ಇದೆ ಇಲ್ಲಿ ನಾನು ಹೇಳಿದಲ್ವಾ, ದಿಬ್ಬಗಳು ಅಂತ, ಇದನ್ನ ಲಿವೀಸ್ ಅಂತ ಕರಿತೀವಿ. ಇಲ್ಲಿ ಫೈನರ್ ಡೆಸಿಮೆಂಟ್ಸ್, ಇದು ಫ್ಲಡ್ ಪ್ಲೈನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ 2023 ಇಂಟರ್ ಕಾಂಟಿನೆಂಟಲ್ ಕಪ್ ಫೈನಲ್ ಈಸ್ ಕರೆಕ್ಟ್? 2023 ಇಂಟರ್ ಕಾಂಟಿನೆಂಟಲ್ ಕಪ್. ಈ ಇಂಟರ್ ಕಾಂಟಿನೆಂಟಲ್ ಕಪ್ ಯಾವೊಂದು ಸ್ಪೋರ್ಟ್ಸ್ ರಿಲೇಟೆಡ್ ಅಂದರೆ ಫುಟ್ಬಾಲ್ಗೆ ರಿಲೇಟೆಡ್. ಇದು ಫುಟ್ಬಾಲ್ಗೆ ಈ ಒಂದು ಸ್ಪೋರ್ಟ್ಸು ರಿಲೇಟೆಡ್, ಸರಿನಾ. 2023 ಫೈನಲ್ ಎಲ್ಲಿ ನಡೀತು? ಕಳಿಂಗದಲ್ಲಿ ನಡೆಯುತ್ತೆ, ನೆನಪಿರಬೇಕು. ಕಳಿಂಗದಲ್ಲಿ ನಡೆದಿರುತ್ತೆ, ಓಕೆನಾ. ಅಲ್ಲಿ
ಆಪ್ಷನ್ಸ್ ನೋಡೋಣ. ದ ಫೈನಲ್ ವಾಸ್ ಹೆಲ್ಡ್ ಇನ್ ಗುವಾಹಟಿ ವೇರ್ ಇಂಡಿಯಾ ಡಿಫಿಟೆಡ್ ಲೆಬನಾನ್. ಇಂಡಿಯಾ ಮತ್ತು ಲೆಬನಾನ್ ಮತ್ತು ಇಂಡಿಯಾ ಡಿಫಿಟ್ ಮಾಡ್ತಿರೋ ಲೆಬನಾನ್, ಅದಕ್ಕೆ ಗೊತ್ತು. ದ ಫೈನಲ್ ವಾಸ್ ಹೆಲ್ಡ್ ಇನ್ ಭುವನೇಶ್ವರ್ ವೇರ್ ಇಂಡಿಯಾ ಡಿಫಿಟೆಡ್ ಲೆಬನಾನ್. ದ ಫೈನಲ್ ವಾಸ್ ಹೆಲ್ಡ್ ಇನ್ ಇಂಪಾಲ್ ವೇರ್ ಇಂಡಿಯಾ ಡಿಫಿಟೆಡ್ ಲೆಬನಾನ್. ದ ಫೈನಲ್ ವಾಸ್ ಹೆಲ್ಡ್ ಇನ್ ಅಹಮದಾಬಾದ್ ವೇರ್ ಇಂಡಿಯಾ ಡಿಫಿಟೆಡ್ ಲೆಬನಾನ್. ಎಲ್ಲಿ ನಡೆಯುತ್ತೆ ಅಂತಂದರೆ ಭುವನೇಶ್ವರ್, ಕಳಿಂಗ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಎಲ್ಲಿ? ಭುವನೇಶ್ವರ್ ಅಲ್ಲಿ ನಡೆಯುತ್ತೆ. ಓಕೆನಾ? ನೋಡಿ, ವಾಸ್ ಹೆಲ್ಡ್ ಇನ್ ಕಳಿಂಗ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಮತ್ತು ಗೋಲ್ ಸ್ಕೋರರ್ ಯಾರಂದರೆ ಸುನಿಲ್ ಛೇತ್ರಿ ನೆನಪಿರಬೇಕು. ಅದಾದಮೇಲೆ ಈಗ ಸುನಿಲ್ ಛೇತ್ರಿ ಇಂಡಿಯಾಸ್ ಆಲ್ ಟೈಮ್ ಲೀಡಿಂಗ್ ಗೋಲ್ ಸ್ಕೋರರ್ ಅಂತ ಕರಿತೀವಿ. ಗುರೀತ್ ಸಿಂಗ್ ಸಂಧು ಅವ್ರು ಏನಾಗಿರ್ತಾರೆ? ಗೋಲ್ ಕೀಪರ್ ಆಗಿರ್ತಾರೆ. ಎಷ್ಟು ಸ್ಕೋರ್ನ ಬಂದರೆ 2-0 ವಿನ್ನಲ್ಲಿ ಗೆಲ್ತಾರೆ. ವಿಚ್ ರೆಸಿಪೆಂಟ್ ಆಫ್ ದ ಪದ್ಮಶ್ರೀ ಇನ್ 2025 ಇಸ್ ದ ಫಸ್ಟ್ ರೆಕಗ್ನೈಸ್ ಆರ್ಟಿಸ್ಟ್ ಇನ್ ದ ಟ್ರೆಡಿಷನಲ್ ತಂಗ್ಲಿಯಾ ವೀವಿಂಗ್ ಫ್ರಮ್ ಫಾರ್ಮ್ ಆಫ್ ಗುಜರಾತ್. 2025 ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರತರಲ್ಲಿ ಗುಜರಾತ್ನ ಸಾಂಪ್ರದಾಯಿಕ ಟಾಂಗ್ಲಿಯಾ ನೇಯ್ಗೆ, ಅಂದರೆ ಟಾಂಗ್ಲಿ ವೀವಿಂಗ್ನ ನೇಯ್ಗೆ ಅಂತ ಕರಿತೀವಿ. ಟಾಂಗ್ಲಿಯಾ ನೇಯ್ಗೆ ಕಲಾರ ರೂಪದ ಮೊದಲ ಮಾನ್ಯತೆ ಪಡೆದ ಕಲಾವಿದರು ಯಾರು? ಸೊ ಈಗ ಆ ಒಂದು ಇದರಲ್ಲಿ ಟ್ರೆಡಿಷನಲ್ ಫಾಲೋ ಮಾಡಿಕೊಂಡು ಒಂದು ಪದ್ಮಶ್ರೀ ಅವಾರ್ಡ್ನ ತಗೊಂಡಿದ್ದು ಅವ್ರು ಯಾರು ಅಂತ ಕೇಳಿದ್ದಾರೆ. ಅವ್ರು ಯಾರಲ್ಲ, ಈಗ ಲವಾಜಿಬಾಯಿ ಪರ್ಮಾರ್ ಅಂತ ಕರಿತೀವಿ. ಲವಾಜಿಬಾಯಿ ಪರ್ಮಾರ್ ಅಂತ ಕರಿತೀವಿ. ಅವ್ರು ಏನು ಮಾಡಿರ್ತಾರೆ? ಆ ತಂಗ್ಲಾ ವೀವಿಂಗ್ ಅನ್ನೋ ಒಂದು ಟ್ರೆಡಿಷನಲ್ ಟೆಕ್ಸ್ಟೈಲ್ ಆರ್ಟ್ ಕ್ರಾಫ್ಟ್ನವರು ಪ್ರಮೋಟ್ ಮಾಡಿರ್ತಾರೆ. ಓಕೆನಾ? ಅದಕ್ಕೆ ಅವರಿಗೆ ಒಂದು ಪದ್ಮಶ್ರೀ ಅವಾರ್ಡ್ ಸಿಗುತ್ತೆ. ಮತ್ತು ಇದು ಯಾವ ಒಂದು ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ದಾಂಗಾಸಿಯಾ ಕಮ್ಯುನಿಟಿ ಅವರು ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಇಟ್ ಈಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್. ಓಕೆನಾ? ಹಂಗಾರೆ ನೆಕ್ಸ್ಟ್ ಈ ಥರ ಯಾವ್ದಾರು ಅವ್ರು ಬೇರೆಯವ್ರು ಫಾಲೋ ಮಾಡ್ತೀರಾ, ಅವ್ರಿಗೇನೋ ಪ್ರಶಸ್ತಿ ಸಿಕ್ಕಿದ್ರೆ ನಮಗೆ ಆ ಒಂದು ಟೆಕ್ಸ್ಟೈಲ್ ಅಥವಾ ಆ ಒಂದು ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ ಏನೇ ಮಾಡ್ತಿರೋ ಅವ್ರ ಕೆಲಸ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅರ್ಥ ಈ ಕ್ವಶನಿಂದ ನೋಡ್ರೆ. ಸರಿನಾ? ಸೊ ಇಲ್ಲಿಗೆ ಒಂದು 10 ಕ್ವಶನ್ಸ್ನ ನಾವು ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಇನ್ನೂ ಹಲವಾರು ಕ್ವಶನ್ಸ್ನ ನಾವು ಡೈಲಿ ನೋಡ್ತಾ ಇರೋಣ. ಇನ್ನು ಒಂದು ತಿಂಗಳಷ್ಟರೊಳಗೆ ನಾವು ಸುಮಾರು CGL, CHSL, MTS 3 ಕಂಪ್ಲೀಟಾಗಿ ನೋಡ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನಷ್ಟು ಎಕ್ಸಾಮ್ ಅಪ್ಡೇಟ್ಸ್ಗಳನ್ನ ಪಡಿತಾರೆ. ಆ್ಯಂಡ್ ಮೀಟ್ ಯು ಇನ್ ದ next lecture.